ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ದಿ ಗೋಲ್ಡನ್ ಗ್ಲಿಂಪ್ಸ್ ಪ್ರಥಮ ದರ್ಜೆ ಕಾಲೇಜಿನ ವತಿಯಿಂದ ಆಯೋಜಿಸಿದ್ದ ಪದವಿ ಪ್ರದಾನ ಸಮಾರಂಭದಲ್ಲಿ ವಿದ್ಯಾರ್ಥಿಗಳಿಗೆ ಜೀವನ ಮೌಲ್ಯಗಳು, ಶ್ರಮ, ಸಂವಹನ ಕೌಶಲ್ಯ ಮತ್ತು ಮಾನವೀಯತೆಯ ಮಹತ್ವದ ಕುರಿತು ಗಣ್ಯರು ಸಂದೇಶ ನೀಡಿದರು. ಪದವಿ ಪಡೆಯುವುದು ಜೀವನದ ಹೊಸ ಅಧ್ಯಾಯದ ಆರಂಭವಾಗಿದ್ದು, ನಿರಂತರ ಕಲಿಕೆ ಮತ್ತು ಉತ್ತಮ ವ್ಯಕ್ತಿತ್ವವೇ ಯಶಸ್ಸಿನ ಮೂಲ ಎಂದು ಗಣ್ಯರು ಅಭಿಪ್ರಾಯಪಟ್ಟರು. ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ನಿವೃತ್ತ ಕುಲಸಚಿವ ಡಾ ಲೋಕನಾಥ್ ಮಾತನಾಡಿ, ವಿದ್ಯಾರ್ಥಿಗಳು ಸಂತೋಷ, ದುಃಖ ಹಾಗೂ ಕೋಪದಂತಹ ಭಾವನೆಗಳ ಮೇಲೆ ಹಿಡಿತ ಸಾಧಿಸಿ ಜೀವನದಲ್ಲಿ ಸಮತೋಲನ ಕಾಪಾಡಿಕೊಂಡರೆ ಯಶಸ್ಸು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಮಾನವೀಯ ಮೌಲ್ಯಗಳು, ಸಾಮಾಜಿಕ ಸಂಬಂಧಗಳು ಮತ್ತು ಹಿರಿಯರ ಆಶೀರ್ವಾದಗಳು ಉಜ್ವಲ ಭವಿಷ್ಯಕ್ಕೆ ದಾರಿ ದೀಪವಾಗುತ್ತವೆ ಎಂದರು. ಕಾಲೇಜಿನ ಪ್ರಾಂಶುಪಾಲ ಸಿಎಂ ಮುನಿಕೃಷ್ಣ ಮಾತನಾಡಿ, ವಿದ್ಯಾರ್ಥಿಗಳು ಜೀವನ ಹರಿಯುವ ನೀರಿನಂತಿರಬೇಕು. ಕಲಿಕೆಯ ಪ್ರಕ್ರಿಯೆ ಎಂದಿಗೂ ನಿಲ್ಲಬಾರದು ಎಂದು ಹೇಳಿದರು. ಉದ್ಯೋಗ ಪಡೆಯುವುದರ ಜೊತೆಗೆ ಇತರರಿಗೆ ಉದ್ಯೋಗ ನೀಡುವ ಮಟ್ಟಕ್ಕೆ ವಿದ್ಯಾರ್ಥಿಗಳನ್ನು ರೂಪಿಸುವುದು ಕಾಲೇಜಿನ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪದವೀಧರ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು. ಬ್ಯೂರೋ ರಿಪೋರ್ಟ್, ಪ್ರಜಾಭವನ್ ಟಿವಿ, ಚಿಕ್ಕಬಳ್ಳಾಪುರ. ಸೊ ಇವತ್ತಿಗೆ ಗ್ರಾಜುಯೇಷನ್ ಮುಗಿದು ನಾನು ಫ್ರೀಡಮ್ ತುಂಬಾ ಸ್ವತಂತ್ರವಾಗಿಬಿಟ್ಟಿದ್ದೀನಿ. ಫ್ರೀಡಮ್ ಸಿಕ್ಬಿಟ್ಟಿದೆ. ನಾನು ಎಲ್ಲಿ ಬೇಕಾದ್ರೆ ಓಡಾಡ್ಬೋದು, ಏನ್ ಬೇಕಾದ್ರೆ ಮಾಡ್ಬೋದು ಅಂತ ಅನೇಕರಿಗೆ ನನಗೂ ಸಂದರ್ಭದಲ್ಲಿ ಅನಿಸಿತ್ತು. ಗ್ರಾಜುಯೇಷನ್ ಪಡೆದಾಗ ನಾನೇನ್ ಬಿಡು ಗ್ರಾಜುಯೇಟ್, ಈಗ ನಾನು ಎಲ್ಲಿ ಬೇಕಾದ್ರೆ ಹೋಗ್ಬೋದು, ಓಡಾಡ್ಬೋದು. ಇದ್ರ ಜೊತೆಗೆ ಅನ್ಸುತ್ತೆ ಲೈಫ್ ಪಾರ್ಟ್ನರ್ನ ಸೆಲೆಕ್ಟ್ ಮಾಡ್ಕೊಳ್ಳೋಂಥ ಏಜು, ಅಥವಾ ಈಗಾಗ್ಲೇನೆ ಸಾಕಷ್ಟು ಇವುಗಳಲ್ಲಿ ಎದ್ದು ಬಿದ್ದು ನಿಂತು ಬಂದಿರ್ತಕ್ಕಂಥ ಪರಿಸ್ಥಿತಿಗಳು ಇರುತ್ತೆ ಅಲ್ವಾ. ಸೊ ಇದೆಲ್ಲರ ಜೊತೆ ಜೀವನ ಕಟ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಜೀವನ ಕಟ್ಕೊಳ್ಳೋದ್ರ ಜೊತೆಗೆ ನಾವು ದೇಶದ ಭವಿಷ್ಯನ ಕಟ್ಟಬೇಕಾಗುತ್ತೆ, ನಮ್ಮ ಮನೆ ಭವಿಷ್ಯನ ಕಟ್ಟಬೇಕಾಗುತ್ತೆ. ಮನೆ ಜೀವನ ಅಂದ್ರೆ ಮನೆ ಇರ್ತಕ್ಕಂಥ ಪರಿಸ್ಥಿತಿನ ನೋಡ್ಕೊಳ್ಬೇಕು. ಎಲ್ಲಿ ನಾವು ಮನೆ ಒಳಗಡೆನೆ ನಾವು ನಮ್ಮ ಮನೆ ಪರಿಸ್ಥಿತಿ ಬಗ್ಗೆ ನಾವು ಆಲೋಚನೆ ಮಾಡೋದಿಲ್ಲ, ಸರಿ ಮಾಡೋದಿಲ್ಲ, ಸಮಾಜ ಸರಿ ಮಾಡ್ತೀವಿ. ನನ್ನ ತಂದೆ, ನನ್ನ ತಾಯಿ, ನನ್ನ ಅಕ್ಕ, ನನ್ನ ತಂಗಿ ಅಂತಕ್ಕಂಥ ಭಾವನೆ ಇದ್ದಿದ್ರೆ ಹೊರಗಡೆ ಬಂದ್ಬಿಟ್ಟು ನಾವು ಬೇರೆಯವ್ರ ಜೊತೆಯಲ್ಲಿ ಮಾಡ್ತಕ್ಕಂಥ ಒಂದು ಫ್ರೆಂಡ್ಶಿಪ್ ಇರ್ಬೋದು ಅಥವಾ ರಿಲೇಶನ್ಶಿಪ್ ಇರ್ಬೋದು, ಇಟ್ ಈಸ್ ಓನ್ಲಿ ಡ್ರಾಮಾ, ನಾಟಕ. ಹೌದಾ? ಯಾಕಂದ್ರೆ ಸ್ವಂತ ಅಕ್ಕ ತಂಗಿ ನೋಡೋದಾಗಲ್ಲ, ಅಣ್ಣ ತಮ್ಮ ನೋಡೋದಾಗಲ್ಲ, ತಂದೆ ತಾಯಿ ನೋಡೋದಾಗಲ್ಲ. ಎಷ್ಟು ಜನ ನಿಮ್ಮ ತಂದೆ ತಾಯಿಗೆ ಪ್ರತಿದಿನ ಕಾಲು ನಮಸ್ಕಾರ ಮಾಡ್ತೀರಲ್ಲ? ನೀವು ಹೇಳಿ, ದಿನ ಕಾಲು ನಮಸ್ಕಾರ ಮಾಡಿ ಬರೆಯುವಂಥದ್ದು, ಸರ್ಟಿಫಿಕೇಟ್ ತಗೊಳ್ಳೋಂಥದ್ದು ಇದೇನು ದೊಡ್ಡ ಕೆಲಸ ಅಲ್ವೇ ಅಂತ ಇರೋದಲ್ಲ. ಯಾಕಂದ್ರೆ ಇವತ್ತು ನಿಮ್ ಜೊತೆ AI ಬಂದ್ಬಿಟ್ಟಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ವಾ. ಜೆಮಿನಿನಂತೆ, ಚಾಟ್ ಜಿಪಿಟಿನಂತೆ ಯಾವ್ಯಾವ ಎಲ್ಲ ಬಂದಿದ್ದಾವೆ. ಸೊ ಏನ್ ಕೇಳಿದ್ರು ಗೂಗಲ್ ಅಲ್ಲೇ ಹೋಗ್ಬಿಟ್ಟು ಅದರಲ್ಲೇ AI ಇನ್ಬಿಲ್ಟ್ ಆಗ್ಬಿಡುತ್ತೆ. ಏನ್ ಕೇಳಿದ್ರು ಕೊಡುತ್ತೆ, ಯಾವ ಭಾಷೆಯಲ್ಲಿ ಕೇಳಿದ್ರು ಕೊಡುತ್ತೆ. ಎಕ್ಸಾಮಿನೇಷನ್ಗೆ ಓದುವಂತ ಅವಶ್ಯಕತೆನೇ ಇಲ್ದಂಗೆ ಮಾಡಿಟ್ಬಿಟ್ಟಿದೆ. ಎಕ್ಸಾಮ್ ಟೈಮಲ್ಲಿ ಯಾವ ಕ್ವಶನ್ಸ್ ಕೊಡ್ತಿರೋ, ಏನ್ ಕೇಳ್ತಿರೋದು ಅದಕ್ಕೆ ಉತ್ತರ ಅದೇ ಕೊಡ್ತಿರೋದು. ಅದನ್ನೇ ಓದ್ಬಿಟ್ಟು ಹೇಳು ನನಗೆ ಅಂತ ಹೇಳಿದ್ರೆ ಹೇಳೋದು. ಇನ್ನೊಂದ್ಸಲ ರಿಪೀಟ್ ಮಾಡೋದ್ರೆ ಮಾಡುತ್ತೆ, ವೇಸ್ಟ್ ಮಾಡಲ್ಲ, ಕೆಲಸನ ಮಾಡ್ತಾ ಇದೆ. ಇದ್ರ ಜೊತೆಗೆ ಬರೀ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ನಂಬ್ಕೊಂಡಿದ್ರೆ ಆಗೋದಿಲ್ಲ, ನಮ್ಮ ಸಂಬಂಧಗಳನ್ನ ಗಟ್ಟಿ ಮಾಡ್ಕೊಳ್ತಕ್ಕಂಥದ್ದು ಸಹ ವೆರಿ ಇಂಪಾರ್ಟೆಂಟ್. ಇಷ್ಟೆಲ್ಲ ಮಾಡೋದೇನಕ್ಕೆ ನಾವು ಗ್ರಾಜುಯೇಷನ್ ಪಡ್ಕೊಂಡ್ವಿ, ದೊಡ್ಡ ಕೆಲಸ ಸಿಕ್ತು, ದುಡ್ಡು ಸಂಪಾದನೆ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಆಮೇಲೆ ಏನಿದೆ ಅಲ್ಟಿಮೇಟ್? ಅದೇ ಮಾನವೀಯ ಸಂಬಂಧಗಳು ಅಂತಕ್ಕಂಥದ್ದು. ಅದಕ್ಕೆ ಅಂಬೇಡ್ಕರ್ ಮನೆಗೆ ನಮ್ಮ ಮಂಜು ಅವರು 2025-26ನೇ ಸಾಲಿನ ಅಂತಿಮ BCom ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಸಮಾರಂಭವನ್ನು ಇಂದು ಅಂಬೇಡ್ಕರ್ ಭವನದಲ್ಲಿ ದಿ ಗೋಲ್ಡನ್ ಗ್ಲಿಂಪ್ಸ್ ಪ್ರಥಮ ದರ್ಜೆ ಕಾಲೇಜು ವತಿಯಿಂದ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ನಮ್ಮ ಲೋಕನಾಥ್ ಸರ್ ಮತ್ತು ನನ್ನ ನೆಚ್ಚಿನ ಗುರುಗಳಾದ ದೇವನಹಳ್ಳಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಇಂಜಯ ಸರ್ ಅವರು, ಹಾಗೂ ನನ್ನನ್ನು ಉಪನ್ಯಾಸಕ ವೃತ್ತಿಗೆ ಪಾದರಟ್ಟೆಯನ್ನು ನೀಡಿದಂಥ ಆನಂದ್ ಸರ್ ಅವರು, ಮಂಜುನಾಥ್ ಸರ್ ಅವರು ಕೇಳಿದ್ದಾರೆ. ಇದೊಂದು ಸುವರ್ಣ ದಿನ. ಯಾಕೆಂದರೆ ನಮ್ಮ ಕಾಲೇಜಿನಲ್ಲಿ 107 ವಿದ್ಯಾರ್ಥಿಗಳು ಅಂತಿಮ BCom ಪದವಿಯನ್ನು ಇಲ್ಲಿ ಪಡ್ಕೊಳ್ತಾ ಇದ್ದಾರೆ. ಅವರೆಲ್ಲ ಪದವಿಯನ್ನು ಮುಗಿಸಿ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಸ್ನಾತಕೋತ್ತರ ಪದವಿಗಳನ್ನು ಪಡಿಬೇಕು. ಮುಂದಿನ ಒಂದು ಜೀವನದಲ್ಲಿ ಅತ್ಯಂತ ಯಶಸ್ಸನ್ನು ಗಳಿಸಿ ಸಮಾಜಕ್ಕೆ ಅವಶ್ಯಕತೆ ಇರ್ತಕ್ಕಂಥ ಸೇವೆಯನ್ನು ಸಲ್ಲಿಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ. ಯಾವತ್ತೂ ನಮ್ಮ ವಿದ್ಯಾರ್ಥಿಗಳು ಹೇಳೋದೊಂದೇ, ವಿದ್ಯಾರ್ಥಿಗಳು ವಿದ್ಯೆಯ ಜೊತೆಗೆ ಅತ್ಯುನ್ನತವಾದ ಗುಣಗಳನ್ನು ಬೆಳೆಸ್ಕೋಬೇಕು. ಆ ಗುಣಗಳು ಸಮಾಜಕ್ಕೆ ಮಾದರಿಯಾಗಿರಬೇಕು, ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸುವಂತಿರಬೇಕು. ನಮ್ಮ ಗುರುಗಳು ನಮ್ಮನ್ನು ಆ ಥರ ಬೆಳೆಸಿದ್ದಾರೆ. ನಾವು ನಮ್ಮ ವಿದ್ಯಾರ್ಥಿಗಳನ್ನು
ಅದೇ ನಿಟ್ಟಿನಲ್ಲಿ ಬೆಳೆಸ್ತಾ ಇದ್ದೀವಿ. ಲಾಸ್ಟ್ ಇಯರ್ 67 ವಿದ್ಯಾರ್ಥಿಗಳು ಸ್ನಾತಕೋತ್ತರ ವಿಭಾಗದಲ್ಲಿ ಇವತ್ತು MCOM, MBA, MFA, MC ಈ ಥರ ಕೋರ್ಸ್ಗಳನ್ನು ಮಾಡ್ತಾ ಇದ್ದಾರೆ. ಈ ವರ್ಷನೂ ಸಹ 100ಕ್ಕಿಂತ ಮೇಲ್ಪಟ್ಟು ವಿದ್ಯಾರ್ಥಿಗಳು MBA ಅಥವಾ MCOM ಹೋಗುವಂತ ಅಭಿಲಾಷೆಯನ್ನು ಇಟ್ಕೊಂಡಿದ್ದಾರೆ. ಕೆಲವು ವಿದ್ಯಾರ್ಥಿಗಳು ಇನ್ನೂ ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸಬೇಕು ಅಂತ ಅಭಿಲಾಷೆಯನ್ನು ಇಟ್ಕೊಂಡಿದ್ದಾರೆ. ಅವರೆಲ್ಲರಿಗೂ ಒಳ್ಳೆಯದಾಗಲಿ. ನಾನು ಹೇಳೋದು ವಿದ್ಯಾರ್ಥಿಗಳಿಗೆ ಒಂದೇ, ವಿದ್ಯಾರ್ಥಿ ಜೀವನ ಅಂತಕ್ಕಂಥದ್ದು ಹರಿಯುವ ನೀರಾಗಬೇಕೇ ಹೊರತು ನಿಂತ ನೀರಾಗಬಾರ್ದು. ಅವ್ರು ಯಾವತ್ತೂ ಅತ್ಯುನ್ನತ ಸ್ಥಾನಗಳಿಗಾಗಿ ಹರಿತಾ ಹೋಗ್ತಾ ಇರಬೇಕು. ಅವ್ರು ಹರಿಯೋದನ್ನು ನಾವು ಖುಷಿ ಪಡ್ತಾ ಇರಬೇಕು. ಸೊ ನನ್ನ ಹೆಸರು ಮುನಿಕೃಷ್ಣ ಅಂತ, ಪ್ರಾಂಶುಪಾಲರು ದಿ ಗೋಲ್ಡನ್ ಗ್ಲಿಮ್ಸ್ PU ಮತ್ತು ಪ್ರಥಮ ದರ್ಜೆ ಕಾಲೇಜು ಕನ್ನಡ. ಬೇಕು ಅಂದಾಗ ಕಾಮರ್ಸ್ ವಿಭಾಗದಲ್ಲಿ ಇಡೀ ಜಿಲ್ಲೆಯಲ್ಲಿ ಕಾಮರ್ಸ್ ಅಂತ ಪ್ರತ್ಯೇಕವಾದಂಥ ಕಾಲೇಜ್ ಯಾವುದೂ ಇರಲಿಲ್ಲ. ಆ ಒಂದು ನಿಟ್ಟಿನಲ್ಲಿ ನಾನೊಬ್ಬ ಕಾಮರ್ಸ್ ವಿದ್ಯಾರ್ಥಿಯಾಗಿ ಕಾಮರ್ಸ್ಗೆ ಈಗಿರ್ತಕ್ಕಂಥ ಬೆಲೆಯನ್ನ ಸಮಾಜಕ್ಕೆ ತಿಳಿಸ್ಕೊಡ್ಬೇಕು ಅನ್ನೋ ಮೂಲ ಉದ್ದೇಶದಿಂದ ಗೋಲ್ಡನ್ ಗ್ಲಿಮ್ಸ್ ಕಾಮರ್ಸ್ ಕಾಲೇಜನ್ನು ಪ್ರಾರಂಭ ಮಾಡಿದ್ವಿ. ಬೇರೆ ಯಾವ ಕೋರ್ಸ್ ಇಲ್ಲ ನಮ್ಮಲ್ಲಿ. PU ಕಾಮರ್ಸು, BCom ಒಂದೇ ಕೋರ್ಸು, ಪದವಿ BCom ಮಾತ್ರ ಇರ್ತಕ್ಕಂಥ ಕಾಲೇಜು. ಒಳ್ಳೆ ಶಿಕ್ಷಣ ಇದೆ. ಸೊ ಎಲ್ಲ ವಿದ್ಯಾರ್ಥಿಗಳು ಎಲ್ಲೋ ಒಂದು ಕಡೆ ಕೆಲಸ ಕೇಳೋದಕ್ಕಿಂತ ನಾವೇ ಎಂಟರ್ಪ್ರಿನಿಯರ್ಸ್ ಆಗಿ ಬೇರೆಯವ್ರಿಗೆ ಕೆಲಸ ಕೊಡಬೇಕು, ಆ ಉದ್ದೇಶದಿಂದ ನಾವು ಈ ಒಂದು ಕಾಲೇಜನ್ನು ಸ್ಥಾಪನೆ ಮಾಡಿರ್ತಕ್ಕಂಥ. ನಮಗಿದು ಹೇಳೋದದೇ, ಯಾರೋ ಒಬ್ಬರು ಸ್ಯಾಲ್ರಿ ಕೊಡ್ತಾರೆ, ಅಲ್ಲೋಗೋದಕ್ಕಿಂತ ನಾವೊಂದು 10 ಜನಕ್ಕೆ ಸ್ಯಾಲ್ರಿ ಕೊಡುವಂಥ ಇಂಡಸ್ಟ್ರೀಸ್ ಆಗ್ಬೋದು, ಎಂಟರ್ಪ್ರಿನಿಯರ್ಶಿಪ್ ಆಗ್ಬೋದು, ಸ್ಟಾರ್ಟ್ಅಪ್ನ ಸ್ಟಾರ್ಟ್ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕಾಮರ್ಸ್ ಕಾಲೇಜ್ ಮಾಡಿದೆ.